ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರಿನ ಹೆಬ್ಬಾಳ ಮುಖ್ಯ ರಸ್ತೆಯಲ್ಲಿರುವಂತಹ ಪಶುವೈದ್ಯಕೀಯ ಕಾಲೇಜು ಬಳಿ ಚರಂಡಿ ನೀರು ರಸ್ತೆಯಲ್ಲಿ ಹರಿತಾ ಇದ್ದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದಲೂ ಈ ರೀತಿ ಚರಂಡಿ ನೀರು ರಸ್ತೆಗೆ ಹರಿತಾ ಇದೆ. ಈ ಬಗ್ಗೆ ಸಾರ್ವಜನಿಕರು ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಸ್ಪಂದಿಸ್ತಾ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ವಾಹನ ಸವಾರರು, ಪಾದಾಚಾರಿಗಳು ಮೂಗು ಮುಚ್ಚಿಕೊಂಡೇ ಓಡಾಟ ನಡೆಸಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಲವು ಅಪಾರ್ಟ್ಮೆಂಟ್ನವರು ಇದೇ ಸ್ಥಳದಲ್ಲಿ ಕೊಳಚೆ ನೀರು ಬಿಟ್ಟು ಹೋಗ್ತಾ ಇದ್ದಾರೆ. ಹೀಗಾಗಿ ಈ ಪ್ರದೇಶದ ಜನರಿಗೆ ಸಾಂಕ್ರಾಮಿಕ ರೋಗದ ಆತಂಕ ವ್ಯಕ್ತ ಆಗ್ತಾ ಇದೆ. ಹೆಬ್ಬಾಳ ವಾರ್ಡ್ 21 ಚೋಳನಾಯನಹಳ್ಳಿ ಗ್ರಾಮದ ನಿವಾಸಿ. ಪ್ರತಿದಿನ ನಾನು ವೆಟರ್ನರಿ ಕಾಲೇಜ್ಗೆ ಬೆಳಗಿನ ವಾಕಿಂಗ್ ಅಂತ ಬರ್ತೀನಿ. ಇವತ್ತು ಬೆಳಗ್ಗೆ 6:30ಗೆ ಬಂದಾಗ ಅಕ್ಷರಶಃ ಈ ಒಂದು ಏನು ನಾನು ಕೈ ತೋರಿಸ್ತಾ ಇದ್ದೀನಿ ಅಂಡರ್ ಪಾಸ್, ಇದು ಅಂಡರ್ ಪಾಸ್ ಏನಿದೆ ಈ ರೋಡು, ಇದು ಏಷ್ಯನ್ ಇಂಟರ್ನ್ಯಾಷನಲ್ ಹೈವೇ ಅಂತಾರೆ. ಬಳ್ಳಾರಿ ರೋಡು, ಇದು ರಾಷ್ಟ್ರೀಯ ಹೆದ್ದಾರಿ. ಇದು ಇಲ್ಲಿ ಬೆಳಗ್ಗೆ ಈ ಗಲೀಜು ಇದೆಲ್ಲಿಂದ ಬರ್ತಾ ಇದೆ ಗೊತ್ತಿಲ್ಲ. ಈ BWSS ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಫೇಸ್ಬುಕ್ ಲೈವ್ ಮಾಡಿದ್ದೀನಿ. ಎಷ್ಟು ಅಸಹ್ಯಕರವಾದಂಥ ಸ್ಮೆಲ್ ಬರ್ತಾ ಇದೆ ಅಂದರೆ ಪಾಪ ಸಾರ್ವಜನಿಕರು ಮೂಗು ಮುಚ್ಕೊಂಡು ಓಡಾಡುವಂಥ ಪರಿಸ್ಥಿತಿ, ಅಂಥ ಕಠಿಣವಾದ ಪರಿಸ್ಥಿತಿಯನ್ನು ಉದ್ಭವ ಮಾಡಿರುವಂಥ ಯಾರೇ ಆಗಿರಲಿ ಅವ್ರನ್ನ ಶಿಕ್ಷಿಸಬೇಕು. GB ಅಧಿಕಾರಿಗಳಾಗಿರಲಿ ಅಥವಾ ಸರ್ಕಾರದ ಇನ್ಯಾರು BWSS ಅಧಿಕಾರಿಗಳಾಗಿರಲಿ, BBMP ಅಧಿಕಾರಿಗಳಾಗಿರಲಿ, ಯಾರೇ ಆದರೂ ಇದನ್ನ ಇಮಿಡಿಯೇಟ್ಲಿ ಇದನ್ನ ತೆರವುಗೊಳಿಸ್ಬೇಕಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಹೆಬ್ಬಾಳ ವಾರ್ಡ್ 21 BWSS ಅವ್ರದೇ ಲಾರಿ ಅದು, ಅವ್ರ ತಮ್ಮನ ಸುರಿ ಅದ, ಅವ್ರದೇ ಸರ್ ಲಾರಿ. ಇವ್ರದ್ದು ಕಾಂಟ ಇದು BWSS ಮಾತ್ರ ಹೇಳಕ್ ಹೋಗ್ಬೇಡಿ, ತಪ್ಪಾಗುತ್ತೆ. ನಮ್ಮ ಗಾಡಿ ಅಲ್ಲಿದೆ, ಅದೇ ತರನೇ ಲಾರಿನೇ ಬರುತ್ತೆ. ಪ್ರೈವೇಟ್ ಅವ್ರ ಅಂತ ಹೇಳಿ BWSS ಅಂತ ಹೇಳಕ್ ಹೋಗ್ಬೇಡಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೆಬ್ಬಾಳ ಮುಖ್ಯ ರಸ್ತೆಯಲ್ಲಿ ಚರಂಡಿ ನೀರು ಹರಿತಾ ಇರೋದು, ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳಕ್ಕೆ ಕರ್ನಾಟಕ ನ್ಯೂಸ್ ಬೀಟ್ ಎಂಟ್ರಿ ಕೊಟ್ಟು ಅಲ್ಲಿ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಪಟ್ಟು KNB ಟೀಮ್ ಎಂಟ್ರಿ ಕೊಟ್ಟ ಬೆನ್ನಲ್ಲೇ ಅಧಿಕಾರಿಗಳು ಧಾವಿಸಿದ್ದಾರೆ. ಚರಂಡಿ ನೀರು ಹರಿಯುವಂಥ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸೊ ಇದು ಒಂದು ಬಿಗ್ ಇಂಪ್ಯಾಕ್ಟ್. ಅಲ್ಲಿ ನಮ್ಮ ಪ್ರಧಾನ ಸಂಪಾದಕರು ನಾಗರಾಜ್ ಹರೆಹೊಳೆ ಖುದ್ದಾಗಿ ಅಲ್ಲಿ ಭೇಟಿ ನೀಡಿ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ಪ್ರಯತ್ನ ಪಟ್ಟರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿರೋದು, ಅವರಿಗೆ ನಮ್ಮ ಪ್ರಧಾನ ಸಂಪಾದಕರು ನಾಗರಾಜ್ ಹರೆಹೊಳೆ ಸಮಸ್ಯೆಯ ಬಗ್ಗೆ ವಿವರಿಸ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ತಾಕೀತು ಮಾಡಿದ್ದಾರೆ, ಈ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಬೇಕು ಅನ್ನೋದಾಗಿ, ಅದಕ್ಕೆ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋದಾಗಿ ಈಗಾಗಲೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಭರವಸೆಯನ್ನು ನೀಡಿದ್ದಾರೆ. ಭರವಸೆಗೆ ಅಷ್ಟಕ್ಕೆ ನಾವು ಸುಮ್ಮನಿರೋದಿಲ್ಲ, ಆ ಸಮಸ್ಯೆ ಬಗೆಹರಿಬೇಕು ಅನ್ನೋದಕ್ಕೋಸ್ಕರವಾಗಿಯೇ ನಾವು ಅಲ್ಲಿ ಫೀಲ್ಡಿಗೆ ಇಳಿದಿರೋದು. ಅಲ್ಲಿನ ಸಮಸ್ಯೆಗಳನ್ನು ಆಲಿಸಿದ್ದೀವಿ, ಸಮಸ್ಯೆಗಳನ್ನು ಖುದ್ದಾಗಿ ನೋಡಿದ್ದೀವಿ, ಪರಿಶೀಲಿಸಿದ್ದೀವಿ. ನಾವು ಕೂಡ ಯಾರಿಗೆ ಬಿಸಿ ಮುಟ್ಟಬೇಕೋ ಅವರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಈಗ ಬಂದ ತಕ್ಷಣ ಈಗ ಲೋಡ್ ಹೋಗಿಲ್ಲ, ಹಾಗಾಗಿ ಇದು ನಿನ್ನೆ ಹೋಗಿರೋದಕ್ಕೆ ಕಾರಣ ಆಗ್ತದೆ. ನಿನ್ನೆ ಸೋರಿಕೆ ಆಗಿದೆ. ಇದಕ್ಕೆ ಅಂಟುಕೊಂಡ್ಬಿಟ್ರೆ ಬೆಂಕಿ ಎತ್ಕೊಬಿಡುತ್ತೆ. ನೋಡಿಲ್ವಾ? ಆಸಿಡ್ ಇದ್ದಂಗಿದೆ, ಅದು ಆಸಿಡೇ. ಅದು ಯಾರಿಗೆ ಜವಾಬ್ದಾರಿ? ಯಾರೋ ಬಂದು ಡ್ರೈನೇಜ್ ಬಿಟ್ಟೋಗ್ತಾರೆ. ನೀವು ವೀಕ್ಷಣೆ ಬಿಟ್ಟಿದ್ದಾರೆ, ಮತ್ತೆ ವೀಕ್ಷಣೆ ಮಾಡಿದ್ರೆ ಬೇರೆ ಏನ್ ಮಾಡ್ತಿದ್ದೀವಿ ನೀವು? ಇವ್ರು ಕೂಡ ತಮ್ಮ ತಗೊಂಡು ಯಾರೋ ಹೋಗಿದ್ರ ಮತ್ತೆ ಏನಾಗ್ತಿದೆ?
ಏನಾಗ್ತಿದೆ ಹೇಳ್ರಿ? ಕಣ್ಣಾರೆ ಕಂಡ್ರು ಸುಮ್ಮನೆ ಇರ್ತೀರಲ್ಲ ನೀವು, ಹೆಂಗ್ ಸುಮ್ಮನೆ ಇರೋದು ಸಾಧ್ಯ ಹೇಳ್ರಿ? ನಿಮ್ ಜವಾಬ್ದಾರಿ ಏನು? ನಿಮ್ ಕೆಲಸ ಏನು? ಅದೇ ನೋಡಕ್ಕಂತಾನೆ ಬಿಟ್ಬಿಟ್ಟು ನೋಡ್ಕೊಂಡು ಸುಮ್ಮನೆ ಜವಾಬ್ದಾರಿ ಏನಕ್ಕೆ? ಊಟಲ್ಲಿ ಓಡಾಡೋದ, ಗಾಡಿ ಓಡಾಡೋದ, ಮತ್ತೆ ಇನ್ನೇನು ಜವಾಬ್ದಾರಿ ನಿಮ್ದು? ಏನಿದು? ಎಷ್ಟು ಜನ ಸಾಯ್ತಾವ್ರೆ ಸಾಕಾಣಿಕರು? ಜವಾಬ್ದಾರಿ ಹೇಳಿ. ಸೈನ್ಸ್ ಇಷ್ಟುಗಳವ್ರೆ, ಕಾಲೇಜ್ ಇದೆ, ಸೈನ್ಸ್ ಕಾಲೇಜ್ ಇದೆ. ಯಾವ್ದಾದ್ರು ಹೇಳಿಕೆ ಕೊಡ್ಬೇಕು, ನೀವೀಗ ಬಂದ ತಕ್ಷಣ ಈಗ ನೋಡ ಹೋಗಿಲ್ಲ, ಹಾಗಾಗಿ ಇದು ನಿನ್ನೆ ಹೋಗಿರೋದಕ್ಕೆ ಕಾರಣ ಅಂತ ನಿನ್ನೆ ಸೋರಿಕೆ ಆಗಿದೆ. ಒಂದು ಪಶುವೈದ್ಯಕೀಯ ಕಾಲೇಜಿನ ಬಳಿ ನಡೆದಿರುವಂತಹ ಘಟನೆ ಇದು. ಕರ್ನಾಟಕ ನ್ಯೂಸ್ ಬೀಟ್ ಖುದ್ದಾಗಿ ಅಲ್ಲಿ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತು, ಸಮಸ್ಯೆ ಏನು ಎತ್ತ ಅನ್ನೋದ್ರ ಬಗ್ಗೆ. ಅಕ್ಷರಶಃ ಅಲ್ಲಿಯ ಕೊಳಚೆ ನೀರೆಲ್ಲವೂ ಕೂಡ ರೋಡಿಗೆ ಬರ್ತಾ ಇರುವಂತಹ ದೃಶ್ಯಗಳು ನೋಡಿ. ಎಷ್ಟರ ಮಟ್ಟಿಗೆ ದಿವ್ಯ ನಿರ್ಲಕ್ಷ್ಯವನ್ನು ವಹಿಸಿಕೊಳ್ತಾರೆ. ಆ ಒಳಚರಂಡಿಗಳನ್ನು ಕ್ಲೀನ್ ಮಾಡೋದು ಇದ್ಯಾವುದು ಕೂಡ ನಡೆಯೋದಿಲ್ಲ. ಇಡೀ ಬೆಂಗಳೂರಿನಾದ್ಯಂತ ಇರುವಂಥ ಸಮಸ್ಯೆ ಇದು. ಈಗ ಅಲ್ಲಿ ಬೆಳಕಿಗೆ ಬಂದಿದೆ ಈ ಥರದೊಂದು ಘಟನೆ ನೋಡಿ. ಎಷ್ಟರ ಮಟ್ಟಿಗೆ ಕಸ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡೋದು ಏನೂ ಇಲ್ಲ. ಇಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಅದನ್ನು ಬಳಸ್ಕೊಂಡ್ರೆ ಸರಿಯಾಗಿ ಅದನ್ನು ಸೂಕ್ತವಾಗಿ ಬಳಸ್ಕೊಂಡ್ರೆ ಎಲ್ಲವೂ ಕೂಡ ಸಮಸ್ಯೆ ಬಗೆಹರಿಯುತ್ತೆ. ಬಟ್ ಎಲ್ಲವೂ ಒಂದು ಕಡೆ ಒಂದು ಫ್ಲೋ ಆಗುತ್ತೆ. ಆ ಕೊಳಚೆ ನೀರುಗಳೆಲ್ಲವೂ ಕೂಡ ಎಲ್ಲ ಅಪಾರ್ಟ್ಮೆಂಟ್ಗಳಿಂದ, ಬೇರೆ ಬೇರೆ ಹೋಟೆಲ್ಗಳಿಂದ ಎಲ್ಲವೂ ಕೂಡ. ಬಟ್ ಬೇರೆ ಜಾಗನೂ ಇಲ್ಲ, ವೇಗವಾಗಿ ಹೋಗುವ ಹಾಗೆ ಇವರು ಸರಿ ಮಾಡಿಕೊಡೋದು ಇಲ್ಲ ಆ ದಾರಿಯನ್ನು, ಆ ಕೊಳಚೆ ನೀರುಗಳನ್ನು. ಅಟ್ಲೀಸ್ಟ್ ಆ UGD ಏನು ಲೈನ್ ಇದೆ ಅದನ್ನು ಕ್ಲೀನ್ ಮಾಡಿಕೊಡೋದು ಇಲ್ಲ. ಕ್ಲೀನ್ ಮಾಡಿ ಕೊಡದೇ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನೋಡಿ. ಆ ಕೆಟ್ಟ ವಾಸನೆಯನ್ನು ಸಹಿಸಿಕೊಂಡು ಅಲ್ಲಿನ ಜನರು ಓಡಾಡಬೇಕಾಗಿರುವಂಥ ಪರಿಸ್ಥಿತಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.